ಇಂತಹ ಕಚಡತನಕ್ಕೂ ಕೂಡ ಧರ್ಮವನ್ನು ಮುಂದೆ ತರುವಂತಹ ವಿಕೃತರು, ಕಚಡಗಳು ಯೋಚನೆ ಮಾಡಬೇಕು. ಮುಸುಕುದಾರಿ ಕಣ್ಣೀರಿಟ್ಕೊಂಡು SIT ಮುಂದೆ ಒಂದು ಕೇಸನ್ನು ಹೇಳಿದ್ರು. ಬಹುಪಾಲು ಮಾಧ್ಯಮಗಳಲ್ಲಿ ಈ ವಿಚಾರ ಬೇರೆ ರೀತಿಯಲ್ಲೂ ಕೂಡ ನೀವು ಕೇಳಿರ್ತೀರಿ. ಯಾಕಂದರೆ ಇನ್ ಕ್ಯಾಮರಾ ಏನೋ ಒಂದು ವಿಚಾರಣೆ ನಡೀತಿದೆ. ಈ ಸಂದರ್ಭ ಆತ ಹೇಳಿದ್ದನ್ನೆಲ್ಲವನ್ನೂ ಕೂಡ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿರ್ತಾರೆ. ಆ ಘಟನೆ ಮತ್ತು ಆ ಒಂದು ಶವದ ವಿಚಾರ ಹೇಳುವಾಗ ಮನುಷ್ಯ ಅನಿಸಿಕೊಂಡವನು ಯಾರೇ ಆಗಿರಲಿ, ಅವನಿಗೊಂದು ಅಂತಃಕರಣ ಅಂತಿದ್ರೆ, ಒಳಗಡೆ ಒಂದು ತಾಯಿ ಮನಸ್ಸು ಅನ್ನುವಂತಿದ್ರೆ ಆತನ ಕಣ್ಣಾಲಿಗಳಲ್ಲಿ ನೀರು ಜಿನುಗಲೇಬೇಕು. ನಿಮಗೆ ಇದನ್ನು ಹೇಳೋಕ್ಕೂ ಮುಂಚೆ ನನಗೂ ಕೂಡ ತುಂಬ ಸಂಕಟ ಆಯಿತು. ಒಂದು ಕೇಸ್ ಸ್ಟಡಿಯನ್ನು ನಿಮಗೆ ಹೇಳಲೇಬೇಕು ಅನ್ನುವಂಥದ್ದನ್ನು ನಾನು ಪಾಯಿಂಟ್ಸ್ ಮಾಡಿಕೊಂಡು ನಿಮಗೆ ತಂದೆ. ಆದರೆ ನನಗೂ ಕೂಡ ಕಣ್ಣಾಲಿಗಳಲ್ಲಿ ನೀರು ಜಿನುಗುವಂತಾಯಿತು. ಕಾರಣ ಇಷ್ಟೇ, ಆ ಕಲ್ಲೇರಿ ಪೆಟ್ರೋಲ್ ಬಂಕ್ ಬಳಿ ಸಿಕ್ಕಂತಹ ಒಂದು ಶಾಲಾ ಬಾಲಕಿಯ ಹೆಣದ ವಿಚಾರ ಹೇಳುವಂತಹ ಸಂದರ್ಭದಲ್ಲಿ ಆತ ಭಾವುಕನಾಗಿದ್ದ. ಆ ಹೆಣ್ಣು ಮಗಳೇನೆ ಅವನನ್ನು ಖಿನ್ನನನ್ನಾಗಿ ಮಾಡಿಬಿಡ್ತು. ಹೋಗಪ್ಪ ನನಗೋಸ್ಕರ ನ್ಯಾಯ ಹೇಳು ಅಂತ ಕಳುಹಿಸಿ ಕೊಡ್ತು ಅಂತ ಹೇಳಬಹುದು. ನಿಮಗೆ ಜುಲೈ 17 ಹೆಚ್ಚು ಕಡಿಮೆ ಜೂನ್ ಅಥವಾ ಜುಲೈ 17, 2018 ಒಂದು ಪ್ರಕರಣ ಇಡೀ ದೇಶವನ್ನು ಕಲಕಿ ಹಾಕ್ತು. ಆ ರಿಪೋರ್ಟನ್ನು ನಾನು ನಿಮಗೆ ಹೇಳಲಿಕ್ಕೆ ಅಂತಲೇ ಪಾಯಿಂಟ್ಸ್ ಮಾಡ್ಕೊಂಡಿದ್ದು. ಅದು ಕೂಡ ಬ್ರೂಟಲ್ ರೇಪ್ ಆ್ಯಂಡ್ ಮರ್ಡರ್ ಕೇಸ್. ತುಂಬ ಚಿಕ್ಕ ಹುಡುಗಿ. ಆ ಟ್ರಾಮಾ ಹೇಗಿತ್ತು, ಆ ಸ್ಥಿತಿ ಎಂತಹ ಸ್ಥಿತಿಯಲ್ಲಿ ಆಕೆ ಈ 4-5 ಜನ ಕಚಡಗಳ ಕಾರಣಕ್ಕೆ ಬೆರಳುಗಳನ್ನು ಕಚ್ಕೊಬಿಟ್ಟಿರ್ತಾಳೆ. ಆ ಬೆರಳು ಬಾಯಲ್ಲಿ ತುಂಡಾಗಿ ಅಷ್ಟರ ಮಟ್ಟಿಗೆ ಆಕೆ ಸಂಕಟ ಅನುಭವಿಸಿದ್ಲು. ನೋವಿನಿಂದ ವಿಲ ವಿಲ ಒದ್ದಾಡಿ ಹೋಗಿದ್ಲು. ಯಾಕಂದರೆ ಸಣ್ಣ ಪುಟ್ಟ ಮಕ್ಕಳ ವಿಚಾರ ಬಂದಾಗ ಹೇಳೋದಕ್ಕೂ ಕಷ್ಟ ಆಗುತ್ತೆ, ಅರಗಿಸಿಕೊಳ್ಳೋದು ಅದಕ್ಕಿಂತ ಕಷ್ಟ ಆಗುತ್ತೆ. ನೋಡಿ ಎಂಥ ಸ್ಥಿತಿ ಆ ಹುಡುಗಿಯದ್ದು. ನಾನು ನಿಮಗೊಂದು ಪ್ರಕರಣ ಹೇಳಿದ್ನಲ್ಲ, ಜೂನ್ 17, 2018 ಪ್ರಕರಣ. ಎಲ್ಲೋ ಕುರಿ ಮೇಯ್ಸೋಕೆ ಹೋಗಿರ್ತಾಳೆ, ಯಾರು ನೋಡ್ತಾರೆ. ಆಕೆಗೆ ಅಥವಾ ಇವರು ಮತ್ತಿನಲ್ಲಿದ್ರೋ ಗೊತ್ತಿಲ್ಲ, ಅತ್ಯಂತ ಕಚಡ ರೀತಿಯಲ್ಲಿ ಕಚಡ, ಫಸ್ಟ್ ಆಫ್ ಆಲ್ ಅದೇ ಕಚಡ, ಅದಕ್ಕಿಂತಲೂ ಕಚಡವಾಗಿ ಆ ಒಂದು ಕೆಲಸ ಮಾಡಿ ಮುಗಿಸ್ತಾರೆ. ಸತ್ರು ಬಿಡೋದಿಲ್ಲ. ನೋಡಿ ಈ ಚಿಕ್ಕ ಮಕ್ಕಳ ವಿಚಾರ ಬಂದಾಗ, ಯಾಕಂದರೆ ಅವರು ಅನುಭವಿಸುವಂತಹ ಸಂಕಟ, ನೋವು, ಇದರ ಜೊತೆಯಲ್ಲಿ ಎಷ್ಟು ಪುಟ್ಟ ದೇಹ ಇರುತ್ತೋ, ಉಸಿರಾಟದ ಸಮಸ್ಯೆ, ಇವೆಲ್ಲವುಗಳ ಜೊತೆಯಲ್ಲಿ ಅವರು ತುಂಬ ನಾಳೆ ಅವರು ಬದುಕಿದ್ರೂ ಕೂಡ ಯಾಕೆ ಬದುಕಿರಬೇಕು, ಯಾಕಂದರೆ ಅವ್ರಿಗೆ ಗೊತ್ತಿಲ್ಲ ಏನಾಗ್ತಿದೆ ಅನ್ನೋದು ಗೊತ್ತಿಲ್ಲ. ಅಂತಹ ಸ್ಥಿತಿಯಲ್ಲಿ ಒದ್ದಾಡಿ ಹೋಗಿರ್ತವೆ. ಈ ಶಾಲಾ ಬಾಲಕಿಯ ಶವವನ್ನು ಹೂತು ಹಾಕಲಿಕ್ಕೆ ಹೇಳಿದಾಗಲೂ ಕೂಡ ಈತ ಏನು ಮುಸುಕುದಾರಿ ಇದ್ದಾನೆ, ಆತ ಯಾಕೆ ಇಷ್ಟು ಸಂಕಟ ಅನುಭವಿಸ್ತಾ ಅಂದರೆ ಆ ಬಾಡಿ ಇದ್ದಂತಹ ರೀತಿಯನ್ನು ನೋಡಿ. ನಿಮಗೆ ಸೌಜನ್ಯ ಕೇಸಲ್ಲಿ ಅವ್ರ ತಾಯಿ ಹೇಳ್ತಾರೆ, ಸಾಕಷ್ಟು ಹೇಳಿಕೆ ನೀವು ಹೊರಗೆ ನೋಡ್ಬೋದು. ಆಕೆಯ ದೇಹ ಎಷ್ಟೆಲ್ಲ ಖಾಲಿ ಇತ್ತು, ಅಷ್ಟು ಕಡೆ ಕಚ್ಚಿದ್ರು, ತುಂಬ ಗಾಯಗಳಾಗಿದ್ವು. ಇಲ್ಲಿ ಅದು ಯಾವ ಸ್ಕೂಲಿನ ಮಗುನೋ, ಯಾವ ತಂದೆ ತಾಯಿ ಹೆತ್ತಂಥ ಮಗುನೋ, ಅದು ಯಾಕೆ ಈ ಕಟುಕರ ಕೈಗೆ ಸಿಕ್ಕಳು, ಯಾವ ಕಟುಕನೋ ಗೊತ್ತಿಲ್ಲ, ಅದು ಬೇರೆ ಪ್ರಶ್ನೆ. ಅದೇ ಸತ್ಯಾಸತ್ಯತೆ ಗೊತ್ತಾಗಬೇಕಿದೆ. ಇಂತಹ ಕಚಡತನಕ್ಕೂ ಕೂಡ ಧರ್ಮವನ್ನು ಮುಂದೆ ತರುವಂತಹ ವಿಕೃತರು, ಕಚಡಗಳು ಯೋಚನೆ ಮಾಡಬೇಕು. ಯಾಕಂದ್ರೆ ಆ ಟ್ರಾಮಾ, ನಾನು ಮತ್ತೊಂದ್ಸಲಿ ಎಕ್ಸಾಂಪಲ್ ಮಾಡ್ತೀನಿ, ನಿಮಗೆ ಹೇಳಿಬಿಡ್ಬೇಕು ಅದನ್ನು. ನಾ ಓದಿದ ಸಾಲುಗಳು, ಬೆರಳನ್ನು ಹಿಂಗೆ ಕಚ್ಕೊಬಿಡುವಂತಹ ಸ್ಥಿತಿಗೆ ಆ ಒಂದು ಪುಟ್ಟ ದೇಹ ಬಂತು ಅಂದರೆ ಅದು ಅನುಭವಿಸಿದಂತ, ಯಾಕಂದ್ರೆ ಕಟ್ಟಾಗಿದೆ, ಬಾಯಲ್ಲಿದೆ. ಅನುಭವಿಸಿದ ನೋವು, ಸಂಕಟ, ಯಾತನೆ ಹೇಗಿರುತ್ತೋ ಆ ಕಚಡಗಳಿಗೆ ಅದು ಗೊತ್ತಿರುತ್ತೋ ಬಿಟ್ಟಿರುತ್ತೋ. ಎಂತಹ ಮಾದಕ ಸ್ಥಿತಿಯಲ್ಲಿ ಆ ಲುಚ್ಚಾಗಳು ಇದ್ರೂ ಗೊತ್ತಿಲ್ಲ. ಇಲ್ಲಿ ಇನ್ ಕ್ಯಾಮರಾ ವಿಚಾರಣೆಯ
ಕ್ಯಾಮ್ರಾ ಮುಂದೆ ಆತನ ಹೇಳಿಕೆಯನ್ನು ದಾಖಲಿಸಿಕೊಳ್ಳುವಂತಹ ಸಂದರ್ಭದಲ್ಲಿ ಆತ ಭಾವುಕನಾಗೋದಕ್ಕೆ ಕಾರಣ ಆಗಿದ್ದು ಯೂನಿಫಾರ್ಮ್ ಯಾವ ಸ್ಥಿತಿಲಿತ್ತು, ಆ ದೇಹ ಹೇಗಿತ್ತು ಎಲ್ಲವನ್ನೂ ಕೂಡ ವಿವರಣೆ ಕೊಟ್ಟಿದ್ದಾನೆ. ಕುತ್ತಿಗೆ ಹಿಸುಕಿದ್ರು, ದಾರುಣ ದೌರ್ಜನ್ಯ ಆಗಿತ್ತು ಅನ್ನೋದು ಕಾಣಿಸ್ತಿತ್ತು. ಆತ ಓದಿದನೋ ಬಿಟ್ಟಿದನೋ, ಭೀಮ ಅನ್ನುವಂತಹ ವ್ಯಕ್ತಿ, ಆತನಿಗೊಂದು ಹೆಸರಿಲ್ಲ, ಆದರೆ ಭೀಮ ಅನ್ನುವಂತಹ ದೊಡ್ಡ ಹೆಸರನ್ನು ಆತನಿಗೆ ಇಟ್ಟಿದ್ದಾರೆ ಮಾಧ್ಯಮಗಳು. ಆತ ಹೇಳುವಂತಹ ಸಂದರ್ಭದಲ್ಲಿ, ಯಾಕಂದರೆ 2 ದಿನಕ್ಕೆ ಮುಂಚೆ ಪುಟ್ಟ ಬಾಲಕಿಯ ಬುರುಡೆ ಅನ್ನುವಂತಹ ಸ್ಟೋರಿಯನ್ನು ನೀವು ನೋಡಿದ್ರಿ, ಲಯನ್ ಟಿವಿಯಲ್ಲೇ ನೋಡಿದ್ರಿ. ಇದೇ ಹುಡುಗಿಯ ವಿಚಾರ ಮತ್ತು ಸ್ಟೋರಿ. ಈಗಾಗಲೇ ಆ ಮನೆಯವ್ರಿಗೂ ಆ ವಿಚಾರ ಗೊತ್ತಿದೆ ಅನ್ನುವಂಥದ್ದು ಬಹುಪಾಲು ಕಡೆ ಚರ್ಚೆ ಆಗ್ತಿರೋ ಸಂಗತಿ. ಅವರು ಆ ಸಂಕಟವನ್ನು ನೆನೆದು ಅದೆಷ್ಟು ಒದ್ದಾಡಿ ಕಣ್ಣೀರಿಟ್ಟಿದ್ರೋ ಗೊತ್ತಿಲ್ಲ. ಅವರು ಸೈಲೆಂಟ್ ಆಗೇ ಇದ್ದಾರೆ ಅಂದರೆ ಅವ್ರಿಗಿನ್ನೆಷ್ಟು ಭಯ ಇರಬೇಕು. ಸಂಬಂಧಪಟ್ಟವರಿಗೆ ದೂರು ದಾಖಲಿಸೋಕ್ಕೂ ಆಗದಂತಹ ಸ್ಥಿತಿಯಲ್ಲಿ ಅವರು ಒದ್ದಾಡಿ, ಯಾಕಂದರೆ ಹೆಣ್ಣು ಮಕ್ಕಳ ವಿಚಾರ ಇದು. ಸಣ್ಣದೊಂದು ಗೆರೆ ಬಿದ್ದಿದ್ರೂ ಕೂಡ ಈ ಸಮಾಜ ಅದನ್ನು ಗೆರೆ ಅಲ್ಲ ದೊಡ್ಡ ಗಾಯ ಅಂತ ಹೇಳುವಂತಹ ಸ್ಥಿತಿ ಇದೆ. ಎಲ್ಲ ಹೆಣ್ಣು ಮಕ್ಕಳನ್ನು ಕೂಡ ಅಂಥದ್ದೇ ಲೆಕ್ಕಾಚಾರದಲ್ಲಿ ಅಳೆದು ತೂಗುವಂತಹ ಜನ ಕೂಡ ಜಾಸ್ತಿ ಇದ್ದಾರೆ. ಆದರೆ ಕೆಲವರು ಸಭ್ಯಸ್ಥ ರೀತಿಯಲ್ಲಿ, ಯಾಕಂದರೆ ಯಾವುದೋ ಹೆಣ್ಣು ಮಗು ವಿಚಾರ ಓದಬೇಕಾದ್ರೆ ಅದು ನನ್ನ ಮನೆ ಮಗು ಅನ್ನೋ ರೀತಿಯಲ್ಲಿ ಅನ್ನಿಸ್ಬೇಕು, ನನಗೆ ಹಾಗನ್ಸುತ್ತೆ. ಇಲ್ಲ ನಾನು ಈ ಸ್ಟೋರಿಗಳನ್ನು ಮಾಡೋದೇ ಇಲ್ಲ, ಯಾವುದೋ ಪೊಲಿಟಿಕಲ್ ಸ್ಟೋರಿ ಮಾಡ್ಕೊಂಡು ಆರಾಮಾಗಿರ್ತಾ ಇದ್ದೆ. ಆದರೆ ಈ ಕತೆ ಕೇಳಿದಾಗ, ಈ ಹೇಳಿಕೆ ಕೇಳಿದಾಗ ತುಂಬ ಸಂಕಟ ಆಯಿತು ನೋಡಿ. ಅದು ದೊಡ್ಡವರೇ ಇರಲಿ ಅಥವಾ ಚಿಕ್ಕ ಮಕ್ಕಳೇ ಇರಲಿ, ಈ ದೌರ್ಜನ್ಯ ಅನ್ನುವಂತಹ ಒಂದು ಪ್ರಕ್ರಿಯೆಯ ಸಂದರ್ಭದಲ್ಲಿ ಅವರು ಅನುಭವಿಸುವಂತಹ ಆಘಾತ, ಸಂಕಟ, ಯಾತನೆ, ನೋವು, ಮಾನಸಿಕ ಒದ್ದಾಟ ಅವರನ್ನು ಎಷ್ಟರ ಮಟ್ಟಿಗೆ ಬದುಕಿನ ಆಚೆಗೆ ತಳ್ಳುತ್ತೆ ಅಂದರೆ, ಯಾಕೆ ಬದುಕಿರಬೇಕು ಅಂತ ಅನಿಸುವಷ್ಟರ ಮಟ್ಟಿಗೆ ಅವರನ್ನು ಕುಗ್ಗಿಸಿ ಬಿಟ್ಟಿರುತ್ತದೆ. ದೊಡ್ಡವರ ಪ್ರಕರಣಗಳಿದು. ಆದರೆ ಈ ಜೂನ್ 17, 2018 ಕೇಸ್ ಇತ್ತಲ್ಲ, ಆ ಮಗುನೇ ಬದುಕಲಿಲ್ಲ. ಅಂತಹ ಸಂದರ್ಭದಲ್ಲಿ ಅಲ್ಲ, ಇವರಿಗೆ ಕಾಡಿನ ಮಧ್ಯೆ ತಗೊಂಡೋಗಿ ಅದನ್ನು ಹೂತಾಕುವಂತಹ ಸಂದರ್ಭದಲ್ಲಿ ಆ ಮೃತದೇಹವನ್ನು ನೋಡಿ ಆ ಭೀಮ ಎಷ್ಟರ ಮಟ್ಟಿಗೆ ಗೋಳಾಡಿರಬಹುದು. ಆ ಹೆಣ್ಣು ಮಗು ಅದು ಆತ್ಮನೋ ಅಥವಾ ಆ ಮುಖವೋ ಪದೇ ಪದೇ ಮುಂದೆ ಬಂದು ಭೀಮನನ್ನ ಕಂಗೆಡಿಸಿದೆ. ನೀನು ಸಾಕ್ಷಿ ಹೇಳಬೇಕು, ನನಗೆ ನ್ಯಾಯ ಕೊಡಿಸ್ಬೇಕು ಅನ್ನುವಂತಹ ಸ್ಥಿತಿಯಲ್ಲಿ ಪ್ರೇರೇಪಿಸಿದೆ ಆ ಒಂದು ಶಕ್ತಿ, ಆ ಒಂದು ಆತ್ಮ, ಏನಾದರೂ ಅಂದ್ಕೊಳ್ಳಿ. ಆದರೆ ಅದು ಆ ಹೆಣ್ಣು ಮಗುವಿನ ವಿಚಾರ ಬಂದಾಗ ಇಲ್ಲಿ ಇವತ್ತು ಸಾಕಷ್ಟು ವಿಚಾರಗಳು, ಪ್ರಶ್ನೆಗಳು ಕೇಳಿದ್ದಾರೆ, ಅದನ್ನು ದಾಖಲಿಸ್ಕೊಂಡಿದ್ದಾರೆ, ಚಿತ್ರೀಕರಿಸಿದ್ದಾರೆ. ಆದರೆ ಈ ವಿಚಾರ ಹೇಳುವಾಗ ಕಲ್ಲೇರಿಯ ಪೆಟ್ರೋಲ್ ಬಂಕ್ ಬಳಿ ಸಿಕ್ಕಂತಹ ಚಿಕ್ಕ ಮಗುವಿನ ಶಾಲಾ ಬಾಲಕಿಯ ಆ ಮೃತದೇಹದ ವಿಚಾರ ಕೇಳುವಾಗ ಪೊಲೀಸರನ್ನು ಕೂಡ ಸ್ವಲ್ಪ ಮಟ್ಟಿಗೆ ಕಂಗೆಡಿಸಿದೆ. ಭೀಮ ಇವತ್ತು ಇಲ್ಲಿಗೆ ಬಂದು ನಿಂತು ಇಷ್ಟೆಲ್ಲ ಹೇಳ್ತಿದ್ದಾನೆ ಅಂದರೆ ಅದಕ್ಕೆ ಮೂಲ ಕಾರಕವಾದಂತಹ ಮುಖ ಆ ಕಲ್ಲೇರಿಯ ಬಳಿ ಸಿಕ್ಕಂತಹ ಬಾಲಕಿಯ ಮೃತದೇಹ. ಯೂನಿಫಾರ್ಮ್ ಇತ್ತು, ಬಟ್ಟೆ ಯಾವ ಸ್ಥಿತಿಲಿತ್ತು, ಎಲ್ಲವನ್ನೂ ಹೇಳ್ಕೊಂಡಿದ್ದಾನೆ. ಆದರೆ ಸುಮ್ಮನೆ ಯೋಚನೆ ಮಾಡಿ, ಸುಮ್ಮನೆ ಆ ಹೆಣ್ಣು ಮಗಳು, ಆ ಪುಟ್ಟ ಕಂದಮ್ಮ ಎಷ್ಟು ಸಂಕಟ, ಎಷ್ಟು ನೋವು, ಎಷ್ಟು ಯಾತನೆ ಅನುಭವಿಸಿರಬೇಕು. ಈ ಹಿಂದೆ ನಿಮ್ಗೆ ಹೇಳಿದಂತಹ ಒಂದು ಕೇಸ್, 2 ಬೆಳ್ಳನ್ನು ಕಚ್ಕೊಂಡು ಹಾಗೆ ಪ್ರಾಣ ಬಿಟ್ಟಿತ್ತು ಆ ಮಗು ಅಂದರೆ ಆಕೆ ಅನುಭವಿಸಿದಂತಹ ಸಂಕಟ, ನೋವು ಹೇಗಿತ್ತು. ಇಲ್ಲಿ ಈ ಕೇಸು ನೋಡಿ, ನಿಜಕ್ಕೂ ಆ ಕಚಡಗಳು ಯಾರಿದಾರೋ, ಬಿಟ್ಟಿದಾರೋ, ಯಾರು ತಪ್ಪು ಮಾಡಿದಾರೋ ಗೊತ್ತಿಲ್ಲ, ಸತ್ಯಾಸತ್ಯತೆ ಹೊರಗೆ ಬರಬೇಕು. ಈ ಕೇಸು ನಿಜಕ್ಕೂ ಈ ಕಟುಕರು ಯಾರಿದ್ದಾರೆ ಅವರನ್ನು ನಿರ್ದಯವಾಗಿ ಶಿಕ್ಷಿಸದಿದ್ರೆ ಆ ದೇವರು ಕೂಡ, ಆ ಜಾಗದಲ್ಲಿರುವಂತಹ ದೇವರು ಕೂಡ ಯಾರನ್ನು ಕ್ಷಮಿಸೋದಿಲ್ಲ.